ಹಾಲೆಲೂಯ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನು ನೋಡೋಣ ಪ್ರಿಯರೇ. 128ನೇ ಕೀರ್ತನೆ 6ನೇ ವಾಕ್ಯ ಈ ರೀತಿ ಹೇಳಲ್ಪಟ್ಟಿದೆ: ಮಕ್ಕಳನ್ನ ಕಾಣುವವನಾಗು, ಇಸ್ರಾಯೇಲರಿಗೆ ಶುಭವಾಗಲಿ. ಹೌದು ಪ್ರಿಯರೇ, ಈ ಒಂದು ಅಧ್ಯಾಯದ ಪ್ರಾರಂಭದಲ್ಲಿ ನಾವು ನೋಡ್ತೇವೆ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು ಎಂಬುದಾಗಿ. ಯಾವಾಗ ನಾವು ಯೆಹೋವನಿಗೆ, ದೇವರಿಗೆ, ನಮ್ಮ ಕ್ರಿಸ್ತನಿಗೆ ಭಯಭಕ್ತಿ ಉಳ್ಳವರಾಗಿ ನಮ್ಮ ಜೀವಿತವನ್ನ ನಡೆಸುತ್ತೇವೋ, ಆತನ ಮಾರ್ಗದಲ್ಲಿ ನಡೆಸುತ್ತೇವೋ, ಆಗ ದೇವರು ನಿಮ್ಮನ್ನು ಆಶೀರ್ವದಿಸುವಂತಹ, ದೇವರು ನಿಮಗೆ ಕೊಡುವಂತಹ ವಾಗ್ದಾನ ಇದಾಗಿದೆ. ಅದೇನೆಂದರೆ, ನಿಮ್ಮ ಮಕ್ಕಳನ್ನ ನೀವು ಕಾಣುವಂತವರಾಗಿರ್ತೀರಿ. ಈ ಲೋಕದ ಯಾವುದೇ ಸಮಸ್ಯೆಯಾದರೂ ಕೂಡ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಆದುದರಿಂದ ನಾವು ನಮ್ಮ ಜೀವಿತವನ್ನ ಸರಿಪಡಿಸಿಕೊಳ್ಳೋಣ, ದೇವರ ಮಾರ್ಗದಲ್ಲಿ ನಡೆಯುವಂತೆ ನಮ್ಮನ್ನೇ ನಾವು ತಿದ್ದಿಕೊಳ್ಳೋಣ. ಆಗ ಖಂಡಿತವಾಗಿಯೂ ನಮ್ಮ ಮಕ್ಕಳನ್ನ ನಾವು ಕಾಣುವಂತವರಾಗಿರ್ತೇವೆ. ನಮಗೆ ಯಾವಾಗಲೂ ಕೂಡ ಶುಭವು ನಮ್ಮನ್ನ ಕಾಯುವಂತದಾಗಿದೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ಈ ದಿನದಲ್ಲಿಯೂ ಕೂಡ ಈ ವಾಕ್ಯವನ್ನ ಕೇಳುತ್ತಿರುವಂತಹ ಪ್ರತಿಯೊಬ್ಬೊಬ್ಬರ ನನ್ನ ಸಹೋದರ ಸಹೋದರಿಯರ ಜೀವಿತದಲ್ಲಿ ಕರ್ತನೆ, ಅವರು ಯಾವುದೇ ಸಮಸ್ಯೆಯನ್ನ ಎದುರಿಸುತ್ತಾ ಇದ್ದರೂ ಕೂಡ, ಯಾವುದೇ ಒಂದು ಹೋರಾಟಗಳ ಮಧ್ಯದಲ್ಲಿ ನಡೆಯುವಾಗಲೂ ಕೂಡ ನಿನ್ನ ವಾಗ್ದಾನಗಳನ್ನ ನೀವು ನೆರವೇರಿಸುವಂತಹ ದೇವರಾಗಿದ್ದೀರಿ ಅಪ್ಪ. ಈ ನಿನ್ನ ವಾಗ್ದಾನ ಕರ್ತನೆ, ನಿಮ್ಮ ಮಕ್ಕಳನ್ನ ನೀವು ಕಾಣುವಂತವರಾಗಿರ್ತೀರಿ ಎಂಬುದಾಗಿ, ಅದೇ ಪ್ರಕಾರವಾಗಿ ಪ್ರತಿಯೊಬ್ಬೊಬ್ಬರು ಕೂಡ ಅವರ ಮಕ್ಕಳನ್ನ ಕಾಣುವಂತೆ ನೀವು ಆಶೀರ್ವದಿಸಿ ಬಲಪಡಿಸಿ ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇನೆ ಕರ್ತನೆ, ಆಮೆನ್.